ಯಾವ್ಯಾವ ರೀತಿಯಾದಂತಹ ಜನರಿರ್ತಾರೆ ಅಂತ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈಗ ಒಂದು ತಿಂಗಳನ್ನ ಹಿಂದೆ ಒಂದು ದಂಪತಿಗಳು ಬಂದರು. ಅವರು ಅವರ ಮಗನ ಆರೋಗ್ಯದ ಬಗ್ಗೆ ವಿಚಾರವನ್ನು ಮಾಡಿದರು. ಆ ಹುಡುಗನ ಹೇಳ್ತಕ್ಕಂಥವನು ಒಂದು ವ್ಯಾಧನೆಯಿಂದ ಬಳಲ್ತಾ ಇದ್ದ. ಆದರೆ ಹುಡುಗ ನಮಗೆ ಮಾತ್ರ, ಆದರೆ ಅವರಿಗೆ ಮಗ. ಆದರೆ ವಯಸ್ಸನ್ನು ನಾವು ನೋಡಿದರೆ ಆತನಿಗೆ 28 ತುಂಬಿ 29ರ ಪ್ರಾಯ ಅಂತ ಕರಿತೇವೆ. ಆ ರೀತಿಯಾದಂತಹ ಒಂದು ಪ್ರಾಯ ಪ್ರಬುದ್ಧನಾದಂತಹವನು ದೇವರು ಅಂತ ಹೇಳಿದರೆ ಕೈಯನ್ನು ಕೂಡ ಮುಗಿತಾ ಇರಲಿಲ್ಲ, ಆ ಕಡೆ ಮುಖವನ್ನು ಕೂಡ ಹಾಕ್ತಾ ಇರಲಿಲ್ಲ. ಮತ್ತು ಯಾಕೆ ತಾವು ಕೈ ಮುಗಿಬೇಕು ಅಂತ ಹೇಳುವುದಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದ. ಹೇಗೂ ಹಣ ಇದೆ ಅಂತ ಹೇಳುವಂತಹ ರೀತಿಯಲ್ಲಿ ಸಣ್ಣಿನಿಂದಲೂ ಕೂಡ ಅದೇ ವರ್ತನೆಯಲ್ಲೇ ಆತ ಬೆಳೆದ. ಆ ಒಂದು ಸಮಯದಲ್ಲಿ ಬಂತು ನೋಡಿ, ಆತನಿಗೆ ಹೊಟ್ಟೆಯಲ್ಲಿ ಸಮಸ್ಯೆಯು, ಕಾಲಿನಲ್ಲಿ ದಪ್ಪವಾಗುವುದು, ಆಹಾರ ಹೇಳ್ತಕ್ಕಂಥದ್ದನ್ನು ತಿನ್ನಲಿಕ್ಕೆ ಆಗದ ಸಮಸ್ಯೆ ಹೇಳ್ತಕ್ಕಂಥದ್ದು 28 ಕಳೆದು 29ರ ಸಮಯದಲ್ಲಿ ಬಂದು ಆಗ ಔಷಧಿಗಳನ್ನು ಮಾಡ್ತಾರೆ ಹೇಳಿದ ಹಾಸ್ಪಿಟ್ಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಹೀಗೆ 3-4 ವರ್ಷಗಳು ಕಳೆದ ನಂತರದಲ್ಲೇ ಓರ್ವ ವ್ಯಕ್ತಿಗಳ ಹತ್ತಿರದಲ್ಲೇ ತಮ್ಮ ವ್ಯಾಧನೆಯನ್ನು ಹಂಚಿಕೊಂಡಂತಹ ಸಮಯದಲ್ಲಿ ಆ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಕೇಳಿದರೆ, ಸೀದಾ ನಮ್ಮ ಒಂದು ವಿಳಾಸವನ್ನು ಕೊಟ್ಟು ಹೋಗಲಿಕ್ಕೆ ಹೇಳ್ತಾರೆ. ಆನಂತರದಲ್ಲಿ ಬಂದು ಹೇಳ್ತಾರೆ, ಏನಾದರೂ ಮಾಡಿ ಒಟ್ಟಿನಲ್ಲೇ ಸರಿ ಮಾಡಿಕೊಡಿ, ಆದರೆ ಯಾವುದೇ ಒಂದು ರೀತಿಯಾದಂಥ ಔಷಧಿ ಅಂತ ಹೇಳಿದರೆ ಈಗ ದೈವಿಕ ಭಾಗದಿಂದ ಕೊಡ್ತಕ್ಕಂತಹ ಪ್ರಸಾದಾದಿಗಳನ್ನು ಯಾವುದನ್ನೂ ತಗೊಳ್ಳಲ್ಲ. ಹಾಗಾದರೆ ಏನಾದರೂ ಮಾಡಿ ಒಟ್ಟಿನಲ್ಲಿ ಸರಿಪಡಿಸಿಕೊಡಿ ಅಂತ ಹೇಳೋದಾಗಿ ಕೇಳ್ತಾರೆ. ಆಗ ನಾವು ವಿಚಾರವನ್ನು ಮಾಡಿ ಒಂದು ಚುಟುಕಿ ಭಸ್ಮ ಅದನ್ನೇ ಔಷಧಿಯಾಗಿಯೂ ಪ್ರಸಾದವಾಗಿಯೂ ಮಾಡಿ ಆತನಿಗೆ ಕೊಡಲಿಕ್ಕೆ ಹೇಳ್ತೇವೆ. ಅದು ಗೊತ್ತೇ ಆಗೋದಿಲ್ಲ. ಚುಟುಕಿ ಎಷ್ಟು ಬರುತ್ತೆ ಹೇಳಿ. ಅದನ್ನು ಕೊಟ್ಟಾಗ ಸಂಪೂರ್ಣವಾಗಿ ಆತ ಕ್ಷಣಕ್ಕೂ ಆರಾಮಾಗ್ತಾ ಬರ್ತಾನೆ. 1-2 ದಿವಸದಲ್ಲೇ ಸಂಪೂರ್ಣವಾಗಿ ಸರಿ ಹೋಗ್ತಾನೆ. ತದನಂತರದಲ್ಲಿ ಆತನ ಹತ್ರದಲ್ಲಿ ಆತನಿಗೆ ಕೇಳ್ತಾನೆ 3-4 ದಿವಸ ಆದ ನಂತರ ತಂದೆ ಮತ್ತು ತಾಯಿ ಹತ್ರ, ಏನು ಮಾಡಿದ್ರಿ, ಹೇಗೆ ಆಯಿತು ಅಂತ. ಏನು ಮಾಡಿಲ್ಲ, ನಾವು ಒಂದು ಕಡೆ ಹೋಗಿದ್ವಿ ಅಷ್ಟೇ ಬಿಟ್ಟರೆ ಮತ್ತು ಇನ್ನೇನು ಮಾಡಿಲ್ಲ ಅಂತ ಹೇಳುವುದಾಗಿ ಅವರು ಆತನಲ್ಲಿ ಗೌಪ್ಯತೆಯನ್ನು ಇಡ್ತಾರೆ. ಆದರೆ ಆತನಿಗೆ ಅದೇ ದಿವಸ ರಾತ್ರಿಯಲ್ಲಿ ಸ್ವಪ್ನ ಹೇಳ್ತಕ್ಕಂಥದ್ದು ಬೀಳ್ತದೆ. ಬಿದ್ದು ದೈವಿಕವಾದಂತಹ ಅನುಗ್ರಹದಿಂದಾಗಿ ನೀನು ಆರಾಮಾಗಿದೆ, ನಿನ್ನ ತಂದೆ ತಾಯಿಯನ್ನು ವಿಚಾರವನ್ನು ಮಾಡ್ಕೋ ಅಂತ ಹೇಳುವುದಾಗಿ ಸೂಚನೆ ರೀತಿಯಲ್ಲಿ ಆಗ್ತದೆ. ಮತ್ತು ಮಾರನೇ ದಿವಸ ಆತ ಪುನಃ ಕೇಳ್ತಾನೆ, ಯಾಕೆ ಕೇಳಿದ್ದನ್ನೇ ಕೇಳ್ತೀಯ, ನನಗೆ ಸ್ವಪ್ನದಲ್ಲಿ ಹೀಗೆ ಕಾಣಿಸ್ಕೊಂತು, ಹಾಗಾಗಿ ಹೇಳಿ ಅಂತ ಹೇಳುವುದಾಗಿ ಹೇಳ್ತಾನೆ. ಆಗ ಅವರು ಇವನಿಗೆ ವಿಸ್ತಾರವಾಗಿ ತಿಳಿಸಿದಾಗ ಆತ ಒಂದು ಸತಿ ದಿಗ್ಭ್ರಾಂತಿಗೆ ಒಳಗಾಗ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಒಂದು ರೀತಿಯಾದಂಥ ಶಕ್ತಿ ಇದೆಯಾ, ನಾವು ಇಷ್ಟು ಖರ್ಚು ಮಾಡಿದ್ವಿ, ಇಷ್ಟು ಎಕ್ಸ್ರೇ ಮಾಡಿದ್ವಿ, ಸ್ಕ್ಯಾನಿಂಗ್ ಮಾಡಿದ್ವಿ, ಇಷ್ಟು ಔಷಧಿಯನ್ನು ತೊಗೊಂಡಿದ್ವಿ ಕೂಡ ಆರಾಮಾಗ್ತಾ ಇರಲಿಲ್ಲ, ಏನಿದು ಅಂತ ಹೇಳುವುದಾಗಿ ಆತ ಆಶ್ಚರ್ಯವನ್ನು ಪಡ್ತಾನೆ. ತದನಂತರದಲ್ಲಿ ಈಗ 1 ತಿಂಗಳುಗಳು ಕಳೆಯುತ್ತದೆ. ಪ್ರತಿ ದಿವಸಕ್ಕೆ 3-4 ಸತಿ ಆತ ದೇವರಿಗೆ ಕೈಯನ್ನು ಮುಗಿಯೋದಕ್ಕೆ ಹಣಿಕಿದ್ದಾನೆ. ಇದೇ ಅಲ್ವಾ ದೈವಿಕವಾದಂಥ ಶಕ್ತಿ ಹೇಳುವಂಥದ್ದು. ಶಕ್ತಿಯ ಮುಂದೆ ಎಲ್ಲವೂ ಕೂಡ ಶೂನ್ಯ ಎಂಬುದು. ಮತ್ತು ಅಷ್ಟೇ ಅಲ್ಲದೆ ನಾವು ಇದರಲ್ಲಿ ಒಂದು ತಿಳ್ಕೊಳ್ಬೇಕಾದಂಥ ಅವಶ್ಯಕ ಅಂತ ಹೇಳಿದರೆ, ದೇವರಿಲ್ಲ ಅಂತ ಹೇಳುವವರಿಗೂ ಕೂಡ ಸತ್ಯ ಮಾರ್ಗದಲ್ಲಿ ಹೋದಾಗ ದೈವಿಕವಾದಂಥ ದರ್ಶನ ಆಗ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ತುಂಬ ಕಣ್ಣೆದುರಿನಲ್ಲಿ ಇರ್ತಕ್ಕಂಥ ಉದಾಹರಣೆ.